ನೆನ್ನೆ RCB ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಬಟ್ ಇವರು ಬಾಯಿಗೆ ಬರ್ಸಿ ಗೆಲ್ಸದ್ ಮಾತ್ರ ಬಿಡದೇ ಇಲ್ವಲ್ಲಪ್ಪ. 90ಕ್ಕೆ ನೋ ಲಾಸ್ ಇದ್ದವರು 120ಕ್ಕೆ 6 ವಿಕೆಟ್. ಯಾವನಿಗೆ ತಾನೇ ಬಾಯಿಗೆ ಬೀಜ ಬರಲ್ಲ ಹೇಳಿ. ಇವತ್ತಿನ ಮ್ಯಾಚ್ ಪಂಜಾಬ್ ಇಸ್ ಟೇಕಿಂಗ್ ಆನ್ ಚೆನ್ನೈ. ಇದಾಗ್ತಾ ಇರೋದು ಮೊಹಾಲಿಯಲ್ಲಿ, ಪಂಜಾಬ್ ಅವರ ಹೋಮ್ ಗ್ರೌಂಡ್. ಇವರಿಬ್ಬರ ಕ್ಲಾಶ್ ಅಲ್ಲಿ ಲಾಸ್ಟ್ 5 ಮ್ಯಾಚ್ ಅಲ್ಲಿ ಬರೀ ಪಂಜಾಬ್ ಅವರೇ ಗೆದ್ದವ್ರೆ. ಚೆನ್ನೈ ಅವರು 1 ಮ್ಯಾಚ್ ವಿನ್ ಆಗಿಲ್ಲ. ಪಂಜಾಬ್ ಅವರು ಇನ್ನು ಪ್ಲೇ ಆಫ್ ರೇಸ್ ಅಲ್ಲೇ ಅವರೇ. ಅವ್ರಿಗೆ ಅಕಸ್ಮಾತ್ ಚೇಸ್ ಸಿಕ್ಕಿದ್ರೆ ಮಾತ್ರ 200+ ಆದ್ರೂ ಹೊಡಿತಾರೆ. ಈ ಧರ್ಮಶಾಲಾ ಪಿಚ್ ಅಲ್ಲಿ ಒಳ್ಳೆ ಪೇಸ್ ಅಂಡ್ ಬೌನ್ಸ್ ಜನರೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 29 ಮ್ಯಾಚ್ ಅಲ್ಲಿ 15 ಚೆನ್ನೈ ಗೆದ್ದವ್ರೆ, 14 ಪಂಜಾಬ್ ಅವ್ರು ಗೆದ್ದವ್ರೆ. ಇವತ್ತು CSK ಕಡೆ ಪತಿರನ್ನ ಅವೈಲೇಬಲ್ ಇದರ ಇಲ್ವಾ ಗೊತ್ತಿಲ್ಲ. ಬಟ್ ಇವ್ರ ಅಕಸ್ಮಾತ್ ಅನ್ಅವೈಲೇಬಲ್ ಇದ್ರೆ CSK ಗೆ ಹೊಡ್ತಾ ಮೇಲೆ ಹೊಡ್ತಾ ಅಂತೂ ಬೀಳೋದ್ ಗ್ಯಾರಂಟಿ. CSK ಬ್ಯಾಟಿಂಗು ಅಷ್ಟೇ, ಋತುರಾಜ್ ಬಿಟ್ರೆ ಬೇರೆ ಯಾರ ಕಡೆಯಿಂದನೂ ಅಷ್ಟು ರನ್ಸ್ ಬರ್ತಾ ಇಲ್ಲ. ಮುಂದಿನ ಮ್ಯಾಚ್ ಲಕ್ನೋ ಇಸ್ ಟೇಕಿಂಗ್ ಆನ್ KKR. ಸೊ ಇದಾಗ್ತಾ ಇರೋದು ಏಕನಾಥ್ ಸ್ಟೇಡಿಯಂ ಲಕ್ನೋದಲ್ಲಿ. ಲಕ್ನೋದವರಂತೂ ಬೋತ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಈ IPL ಅಲ್ಲಿ ವರ್ಸ್ಟ್ ಬೌಲಿಂಗ್ ಲೈನ್ ಅಪ್ KKR ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಮ್ಯಾಚ್ ಮಾಡಿದ್ ನೋಡ್ಬಿಟ್ರೆ ವರ್ಸ್ಟ್ ಅಂತ ಹೇಳಕ್ಕೆ ಆಗಲ್ಲ ಅನ್ಸುತ್ತೆ. ಈ ಪಿಚ್ ಮುಂಚೆ ತರ ಏನಿಲ್ಲ, ಬಿಗ್ ಸ್ಕೋರ್ಸ್ ಬರ್ತಾ ಇದೆ. ಸೊ ಇಲ್ಲೂ ಟಾಸ್ ಗೆದ್ದು ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ. ಸ್ಪಿನ್ನರ್ಸ್ ಮಾತ್ರ ಹೆವಿ ಟರ್ನ್ ಸಿಗುತ್ತೆ ಈ ಪಿಚ್ ಅಲ್ಲಿ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ LSG ಅವ್ರು ಗೆದ್ದವ್ರೆ, ಒಂದೇ 1 ಮ್ಯಾಚ್ KKR ಗೆದ್ದಿರೋದು. ರಿಪೋರ್ಟ್ಸ್ ಪ್ರಕಾರ ಮಯಾಂಕ್ ಯಾದವ್ ಅವರು ಅವೈಲೇಬಲ್ ಇರಲ್ಲ ಅಂತ ಇದೆ. ಸೊ ಈ 2 ಮ್ಯಾಚ್ ನ ಪ್ರಿಡಿಕ್ಷನ್ಸ್ ನಾನು ಟೆಲಿಗ್ರಾಮ್ ಅಲ್ಲಿ ಟಾಸ್ ಆದ್ಮೇಲೆ ಅಪ್ಡೇಟ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ.